ವೇದಾಂತ್, ನಿನ್ನನ್ನು ತಡೆಯೋಕ್ಕೆ ನನ್ನ ಕೈಯಲ್ಲಾಗಲ್ಲ ಅನ್ಕೊಂಡಿದ್ಯಲ್ಲ. ನನಗೆ ಎಷ್ಟು ನೋವು ಕೊಟ್ಟಿದ್ಯಾ ನೀನು. ನಾನಿವಾಗ ನಿನಗೆ ಫಿಸಿಕಲಿ ಮೆಂಟಲಿ ಎಷ್ಟು ಥರ ನೋವು ಕೊಡ್ತೀನಿ. ಏಳು ಜನ್ಮಕ್ಕೂ ನೆನ್ಪಿಟ್ಕೊಬೇಕು. ಹಾಗೆ ಮಾಡ್ತೀನಿ ನಿನಗೆ. ನಿನ್ನ ಫ್ಯಾಮ್ಲಿನ ಒಂದು ಮಾಡೋದಕ್ಕೆ ನೀನು ನಿಂತ್ರೆ ನಿನ್ನ ಫ್ಯಾಮ್ಲಿನ ಸರ್ವನಾಶ ಮಾಡೋಕ್ಕೆ ನಾನು ನಿಂತಿದ್ದೀನಿ. ನೋಡೋಣ ನಾನಾ ನೀನಾ ಅಂತ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಎಲ್ಲ ಯಾಕೆ ಮಗಳೇ, ಒಬ್ಬ ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನೀವು ನಿಮ್ಮ ಶಕ್ತಿ ಮೀರಿ ನಮ್ಮ ಎಲ್ರೂ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ ಕಂದ. ನಾನು ನನ್ನ ಇತಿಮಿತಿಲಿ ಎಲ್ಲ ಮಾಡಿದ್ದೀನಿ ಅಷ್ಟೇ. ಸರಿಯಪ್ಪ, ನೀವು ಏನು ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ. ಆರ್ತಿ, ಹಾಂ ಆಗ್ಲಿಂದ ನೋಡ್ತಿದ್ದೀನಿ, ಸ್ವಲ್ಪ ಸಪ್ಪಗಿದ್ಯಾ, ಯಾಕಮ್ಮ? ಏನಿಲ್ಲ ಅಮ್ಮ, ನನ್ನ ಫ್ರೆಂಡ್ ಸಿಂಚನ ಗೊತ್ತಲ್ವಾ ನಿನಗೆ? ಹ್ಞೂ ಗೊತ್ತಲ್ಲ, ಅದೇ ರಾಜಶೇಖರ್ ಮಗಳು. ಹೌದು, ಅವಳೀಗ ಪ್ರೆಗ್ನೆಂಟು. ಹೌದಾ? ತುಂಬ ಒಳ್ಳೆ ಸುದ್ದಿ. ಅದು ಸರಿ, ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಪಾಪ ಅಮ್ಮ, ಇವತ್ತು ಅವಳ ಗಂಡನ ಕೆಲ್ಸನ ತೆಗ್ದಾಕಿದ್ರಂತೆ. ಏನು, ಆ ರಾಜಶೇಖರ್ ಅಳಿಯನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರಾ? ಯಾಕಂತೆ? ಅವ್ರ ಮೇಲೆ ಅದೇನೋ ಕಳ್ತನದ ಆರೋಪ ಹಾಕಿ ಅವ್ರನ್ನ ಕೆಲ್ಸದಿಂದ ತೆಗ್ದಾಕಿದ್ರಂತೆ. ಸಮಾಜ ಏನೇ ಕೊಟ್ಟರು ಅದನ್ನು ಮತ್ತೆ ಸಮಾಜಕ್ಕೆ ಕೊಡೋದೇ ತಾಯಿರ ಉದ್ದೇಶ. ಹಾಂ, ಅವ್ರದ್ದು ಡೀಟೇಲ್ ಬರ್ಕೊಳ್ಳಿ. ನಿಮ್ಮ ವೇದಾಂತ್ ವಸಿಷ್ಠ. ನಾನು ನಮ್ಮ ತಂದೆನ ಹುಡ್ಕೊಂಡು ಬಂದಿದ್ದೀನಿ. ಅವ್ರು ಕಳೆದೋಗಿ 25 ವರ್ಷ ಮೇಲಾಗಿದೆ. ಅವ್ರಿಗೆ ಇದೇ ಊರಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ತು. ಅವ್ರು ಸಿಗ್ತಾರೆ ಅನ್ನೋ ಆಸೆ ಇಟ್ಕೊಂಡು ಅವ್ರನ್ನ ಹುಡುಕ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಮ ತಂದೆ ಹೆಸರು? ಸೂರ್ಯನಾರಾಯಣ ವಸಿಷ್ಠ. ನೀವು ನಿಮ್ಮ ತಂದೆ ಸೂರ್ಯನಾರಾಯಣ ಅವರನ್ನ ಹುಡ್ಕೊಂಡ್ ಬಂದಿದ್ದೀರಿ ಅಲ್ವಾ? ನಾನು ನಿಮ್ಗೆ ಸಹಾಯ ಮಾಡ್ತೇನೆ. ತಕ್ಷಣಕ್ಕೆ ಆ ಹೆಸರಿನವ್ರು ಯಾರು ನನಗೆ ನೆನಪು ಬರ್ತಿಲ್ಲ. ಹೌದು, ಅವರು ಇದೇ ಊರಲ್ಲಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅವ್ರ ಬಗ್ಗೆ ನಿಮ್ಮ ಹತ್ರ ಬೇರೆ ಏನಾದರೂ ಮಾಹಿತಿ ಇದೆಯಾ? ನಮ್ಮ ತಂದೆ ಬಗ್ಗೆ ನಮ್ಮ ಹತ್ರ ಸಾಲಿಡ್ ಪ್ರೂಫ್ ಏನೂ ಇಲ್ಲ. ನನ್ನ ತಮ್ಮ ಒಂದು ಡೈರಿಯಲ್ಲಿ ಸಂಪಿಗೆಪುರ ಅಂತ ಬರ್ತಿದ್ದ. ಆ ಚಿಕ್ಕ ಹಿಂಟನ್ನು ಇಟ್ಕೊಂಡು ಇಷ್ಟೊಂದು ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಇನ್ನು ಮುಂದೆ ನಮಗೆ ನೀವೇ ಸಹಾಯ ಮಾಡಬೇಕು.
ಸರಿ, ನೀವೇನೇನು ಹುಡುಕೊಂಡ್ ಬಂದಿದ್ದೀರೋ ಅದು ನಿಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅದು ನಿಮ್ಗೆ ಸಿಕ್ಕತ್ತೆ. ಕೈಗೇನಮಾಯ್ತು? ಬ್ಯಾಂಡೇಜ್ ಹಾಕೊಂಡಿದ್ಯಾ? ಏನಿಲ್ಲ, ಒಂದು ಸಣ್ಣ ಪೆಟ್ಟಾಯ್ತು ಅಷ್ಟೆ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರಾಮಣ್ಣ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಬರ್ತೀನಿ. ಅವ್ರನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅವ್ರ ಹತ್ರ ಇನ್ನೂ ಹೆಚ್ಚು ಮಾತಾಡ್ಬೇಕು ಅನ್ನಿಸ್ತು. ಅವ್ರ ಮನ್ಸಿಗೆ ತುಂಬಾ ಹತ್ರವಾದವರು ಅನ್ನೋ ಫೀಲ್ ಇತ್ತು. ಏನೋ ಅವ್ರ ಮುಖದ ಕಳೆ ನೋಡ್ತಿದ್ರೆ ಅವ್ರೇ ನಿನ್ ತಂದೆ ಆಗಿರ್ಬಾರ್ದಾ ಅಂತ ಅನ್ಸ್ತಿತ್ತು. ಈ ಪರಿಸ್ಥಿತಿನಲ್ಲಿ ಆ ಥರದವ್ರನ್ನ ಯಾರು ನೋಡಿದ್ರು ಹಾಗೆ ಅನ್ಸುತ್ತೆ ಮಗ. ಅಮೂಲ್ಯ, ಆಮೇಲೆ ಇನ್ನೊಂದು ವಿಷಯ, ವಿಕ್ರಾಂತ್ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟ, ನಾವು ಕೂಡ ಇಷ್ಟು ಪ್ರಯತ್ನ ಪಡ್ತೀವಿ. ಆದ್ರೆ ಅಪ್ಪ ಅಮ್ಮ ನಮ್ಮನ್ನ ಹುಡ್ಕೋದಿಕ್ಕೆ ಯಾಕೆ ಕಷ್ಟಪಡ್ತಿಲ್ಲ ಅಥವಾ ಪ್ರಯತ್ನ ಪಡ್ತಿಲ್ವಾ? ನನ್ಗೆ ಇದ್ರ ಬಗ್ಗೆ ಕ್ಲಾರಿಟಿನ ಸಿಗ್ತಿಲ್ಲ. ಈಗ ನೋಡು, ಅಪ್ಪನ ಹುಡುಕೋದಕ್ಕೆ ನಾನು ನೀನು ಬಂದಿದ್ದೀನಿ. ಆದ್ರೆ ಅಪ್ಪ ಹೇಗಿದ್ದಾರೆ ಗೊತ್ತಿಲ್ಲ, ಅವ್ರ ಫೋಟೋ ಇಲ್ಲ. ನನಗೆ ಯಾವ ದಾರಿನೂ ಕಾಣಿಸ್ತಾರೆ. ವೇದಾಂತ್, ಇರು ನಿಮಿಷ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ? ಒಂದ್ ನಿಮಿಷ ಬಂದೆ ಇರು. ಅಮೂಲ್ಯ ಅವರೇ, ವೇದಾಂತ್ ಅವ್ರ ಅಪ್ಪ ಸಿಕ್ಕಿದ್ರಾ? ಇಲ್ಲಮ್ಮ, ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಅದೇ ಗೊತ್ತಾಗ್ತಿಲ್ಲಮ್ಮ. ಒಂದಷ್ಟು ಕ್ಲೂ ಸಿಕ್ಕಿದ್ರೆ ಹುಡ್ಕೋದಿಕ್ಕೆ ಸಹಾಯ ಆಗುತ್ತೆ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಸಹಾಯನ ಹೇಳಿ ಅಮೂಲ್ಯ ಅವರೇ, ಏನ್ ಮಾಡ್ಬೇಕು? ಏನಿಲ್ಲಮ್ಮ, ವೇದಾಂತ್ ಅವ್ರ ತಂದೆನ ಹುಡ್ಕೋದಿಕ್ಕೆ ನಮಗೆ ಅವ್ರ ಫೋಟೋ ಬೇಕಿತ್ತು. ಒಂದ್ ಸ್ವಲ್ಪ ನಮ್ಮ ಮನೇಲಿ ಹುಡ್ಕಕ್ಕಾಗತ್ತಾ? ಹಳೆ ಫೋಟೋ ಏನಾದ್ರೂ ಇರ್ಬೋದು. ಅಮ್ಮ, ನಮ್ ರೂಮಲ್ಲಿ ವಿಕಿ ಭವನ್ ರೂಮಲ್ಲಿ ಒಂಚೂರು ಹುಡುಕ್ತೀರಾ? ಅಲ್ಲಿ ಸಿಕ್ಕಿದ್ರು ಸಿಕ್ಬೋದು. ಖಂಡಿತ ಹುಡುಕ್ತೀನಿ ಅಮೂಲ್ಯ ಅವರೇ. ನನ್ನಿಂದ ವೇದಾಂತ್ ಅವ್ರಿಗೆ ಒಂಚೂರು ಸಹಾಯ ಆದ್ರೆ ನಾನು ಖಂಡಿತ ಮಾಡ್ತೀನಿ. ಅಮ್ಮ, ಅಂದಾಗೆ ನೀವು ವೇದಾಂತ್ ತಂದೆ ಅಂತ ಹೇಗ್ ಗುರ್ತಿಡಿತೀರಾ? ಅಯ್ಯೋ, ನನಗೆ ಗೊತ್ತಲ್ಲ. ಏನಮ್ಮ, ನಿಮಗ್ ಗೊತ್ತಾ? ಹೇಗೆ? ಅದು ಹುಡುಕ್ಬೇಕಾದ್ರೆ ಹಳೆ ಫೋಟೋಗಳೇ ಹುಡುಕ್ಬೇಕು. ಅದರಲ್ಲಿ ಅವರಪ್ಪ ಇರ್ತಾರಲ್ವಾ, ನೋಡಿದ್ರೆ ಗೊತ್ತಾಗಬಹುದು ಅಂತ ಹೇಳ್ದೆ ಅಷ್ಟೇ. ಓಹೋ, ಕರೆಕ್ಟ್ ಅಮ್ಮ. ಸರಿ, ನಿಮ್ಗೇನಾದ್ರೂ ಫೋಟೋ ಸಿಕ್ಕಿದ್ರೆ ನನಗೆ ಬೇಗ ಕಳಿಸ್ಕೊಡಿ. ಖಂಡಿತ ಅಮೂಲ್ಯ ಅವರೇ, ಈಗ ಯೋಚನೆ ಮಾಡಬೇಡಿ, ವೇದಾಂತ್ ಅವರಪ್ಪ ಸಿಕ್ಕೇ ಸಿಗ್ತಾರೆ. ಸರಿ ಮಾ, ಬಾಯ್. ಆವತ್ತು ವೇದಾಂತ್ ರೂಮ್ನಲ್ಲಿ ಇದ್ದಿದ್ದ ಫೋಟೋನ ನಾನು ತಗೊಂಡೆ. ಆ ಫೋಟೋನ ಸುಹಾಸಿನಿ ಹರಿದಾಕಿದ್ಲು. ಸೂರ್ಯ ಅವ್ರದ್ದು ಇನ್ನೊಂದು ಫೋಟೋ ಇದೆಯಾ ವೇದಾಂತ್ ರೂಮ್ನಲ್ಲಿ? ಯಾವುದಕ್ಕೂ ಇರಲಿ, ಹುಡುಕ್ತೀನಿ. ಇಷ್ಟು ಕಷ್ಟಪಟ್ಟು ನಿಮ್ಮ ಸಾಮರ್ಥ್ಯದಿಂದ ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಅದರಲ್ಲದೆ
ಒಳ್ಳೆ ಮನಸ್ಸಿನಿಂದ ಅಪ್ಪನನ್ನು ಹುಡುಕ್ತಾ ಇದ್ರಲ್ಲ, ಖಂಡಿತ ಸಿಕ್ಕೇ ಸಿಗ್ತಾರೆ. ರಾಮಣ್ಣ ಅವರೇ, ನಿಮ್ಮ ನಗು ಮುಖದ ಹಿಂದೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟ್ರಾಂಗ್ ಆಗಿರಿ. ನೀವೇ ಹೇಳಿದಾಗ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ. ರಮಣರೇ, ನಿಮ್ಮ ಆಶ್ರಮದ ಊಟ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಯ್ಯೋ ವೇದ, ಥ್ಯಾಂಕ್ ಯು ಅಪ್ಪ ಶಿವಜಿ. ಥ್ಯಾಂಕ್ ಯು. ಸಾರಿ ಸರ್, ನಿಮ್ಮನ್ನ ಅಪ್ಪಾಜಿ ಅಂತ ಕರೆದ್ಬಿಟ್ಟೆ. ನಾನಿಲ್ಲಿ ಕೆಲವ್ರ ಗಂಡ, ಕೆಲವ್ರಿಗೆ ತಂದೆ, ಕೆಲವ್ರ ಮಗ, ಇನ್ನು ಕೆಲವ್ರಿಗೆ ಗುರೂಜಿ. ನಿನಗಿಷ್ಟ ಆದರೆ ಹಾಗೆ ಕರಿ, ಪರವಾಗಿಲ್ಲ. ಅಂದಾಗೆ ನಾಳೆ ನಿಮ್ಮ ತಂದೆನ ಹುಡ್ಕಕ್ಕೆ ಹೋಗೋಣ. ಊಟ ಮಾಡು. ರಾಮಣ್ಣವ್ರೆ, ಅವ್ರನ್ನ ನೋಡು. ಸರಿ ರೇ. ಬರ್ತೇನೆ ಸರ್. ಬಂದ್ರಲ್ಲ. ವೇದಾಂತ್, ನೀವಿಬ್ರನ್ನ ನೋಡ್ತಿದ್ರೆ ಥೇಟ್ ಅಪ್ಪ ಮಗನ್ ಥರನೇ ಅನ್ಸ್ತಿದ್ದೀರಾ. ಒಳ್ಳೆಯ ಅಪ್ಪನ ಹುಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ. ನೀನು ಇದೇ ವಿಚಾರ ಇಟ್ಕೊಂಡು ಟೀಕೆ ಮಾಡಿದ್ರೆ ಹೇಗೆ ಹೇಳು? ಸಾರಿ ವೇದಾಂತ್,
ಒಂದು ಸೆಕೆಂಡ್ ನಂಗೆ ಅನಿಸ್ತು, ಅದಕ್ಕೆ ಹೇಳಿದೆ. ಸಾರಿ ಯಾಕೆ ಕೇಳ್ತೀಯ? ಹಾಗನ್ಸಿದ್ರಲ್ಲಿ ತಪ್ಪೇನಿಲ್ಲ ಬಿಡಮ್ಮ. ಹೊರಡೋಣವಾ? ರಾವಣ, ನೀವು? ಇವ್ರನ್ನ ಭೇಟಿ ಮಾಡಿಸಿದ್ದೀನಿ, ನನ್ನ ಕೆಲಸ ಮುಗೀತು. ರಾಯರು ಸಿಕ್ಕಿದ್ದಾರೆ ಅಂದಮೇಲೆ ನಿಮ್ಮ ಹುಡುಕಾಟಕ್ಕೆ ಫಲ ಸಿಗ್ತದೆ. ನನಗೆ ಸ್ವಲ್ಪ ಕೆಲಸ ಇದೆ. ಅಪ್ಪ ಸಿಕ್ಕಿದ ಮೇಲೆ ಈ ಪೋಸ್ಟ್ಮ್ಯಾನ್ ರಾವಣನ ಮರಿಬೇಡಿ. ಬೆಂಗಳೂರು ಹೋಗ್ತಿರಲ್ಲ, ಅದಕ್ಕೆ ಮುಂಚೆ ಮನೆಗೆ ಬಂದು ಭರ್ಜರಿ ಊಟ ಮಾಡಿ ಹೋಗ್ಬೇಕು. ನೀನಮ್ಮ, ನನ್ನ ಸುಹಾಸಿನಿ ಅನ್ಕೊಂಡಿದ್ದೆ. ಭಯನೇ ಆಗೋಗಿತ್ತು. ಅಯ್ಯೋ, ನೀನು ಒಳ್ಳೆ ಆ ಸುಹಾಸಿನಿಗೆ ಯಾಕೆ ಹೆದರ್ಕೊಡ್ತೀಯ? ಏನ್ ಮಾಡ್ಲಿ ಅಮ್ಮ, ನೀನು ಆ ಸುಹಾಸಿನಿಗೆ ಹೆದರ್ಕೋಬೇಕಾಗಿಲ್ಲ ಅನ್ಸುತ್ತೆ. ಅಂದಾಗೆ ಇಲ್ಲಿ ಏನ್ ಮಾಡ್ತಾ ಇದ್ದೆ? ವೇದಾಂತ ಅಮೂಲ್ಯ ಸೂರ್ಯನ್ ಹುಡುಕ್ತಾ ಇದಾರಲ್ವಮ್ಮ, ಅದಕ್ಕೆ ಸೂರಿ ಫೋಟೋ ಇದ್ರೆ ಕಳಿಸು ಅಂತ ಅಮೂಲ್ಯ ಫೋನ್ ಮಾಡಿದ್ಲು. ವೇದಾಂತ್ ರೂಮ್ ನಲ್ಲಿ ಹುಡುಕ್ತೆ, ಎಲ್ಲೂ ಸಿಕ್ಲಿಲ್ಲ. ಅದಕ್ಕೆ ವಿಕ್ಕಿ ರೂಮ್ ನಲ್ಲಿ ಸಿಗ್ಬೋದೇನೋ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ಮನೇಲಿ ಸೂರ್ಯನ್ ಫೋಟೋ ಯಾವ್ದು ಇಲ್ವೇನೆ? ಇಲ್ಲಮ್ಮ, ಎಲ್ಲಾ ಕಡೆನೂ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ವೇದಾಂತ್ ರೂಮ್ ನಲ್ಲಿ ಒಂದ್ ಫೋಟೋ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದನ್ನ ಸುಹಾಸಿನಿ ಹರಿದು ಹಾಕಿದ್ಲು. ಫೋಟೋ ಎಲ್ಲಿ ಹುಡ್ಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನ ಹತ್ರನೂ ಯಾವ ಫೋಟೋನೂ ಇಲ್ವೇನೆ? ಇಲ್ಲಮ್ಮ, ನನ್ನ ಹತ್ರನೂ ಯಾವ. ಅಯ್ಯೋ ಅಮ್ಮ, ಒಂದ್ ನಿಮಿಷ ಇರು. ವೈದೇಹಿ, ವೈದೇಹಿ. ಸರ್, ಏನಾಯ್ತು ಸರ್? ಏನಿಲ್ಲಮ್ಮ. ಅಲ್ಲ, ಅವ್ರ ತಾಯಿ ಎಲ್ಲಿದ್ದಾರೆ ಅಥವಾ ಬದುಕಿದಾರೋ ಇಲ್ವೋ, ಯಾವ ವಿಷಯನೂ ಗೊತ್ತಿಲ್ವಾ ನಿಮ್ಗೆ? ವೇದಾಂತ್ ಅವ್ರ ತಂದೆ ಯಾವಾಗ ದೂರ ಆದ್ರೋ ಅವತ್ತಿನ ದಿನನೇ ಅವ್ರ ತಾಯಿನೂ ಅವರಿಂದ ದೂರ ಆದ್ರು ಸರ್. ವೇದಾಂತ್ ಅವ್ರ ತಂದೆ ತಾಯಿನ ಹುಡ್ಕೋದೇ ನಮ್ಮ ಉದ್ದೇಶ ಸರ್. ಈಗ ಅವ್ರ ತಂದೆನ ಹುಡ್ಕೊಂಡು ಬಂದಿದ್ದೀವಿ. ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತೀಯಾ? ಹೇಳಿ ಸರ್. ಇಷ್ಟು ವರ್ಷ ಇಲ್ದೇ ಇರೋ ಹುಡುಕಾಟ ಈಗ ಯಾಕೆ? ಕಾರಣ ಏನು? ವೇದಾಂತ್ ತಮ್ಮ. ಹೌದು ಸರ್, ವೇದಾಂತ್ ಅವ್ರ ತಮ್ಮಂಗೆ ಅವ್ರ ಅಪ್ಪ ಅಮ್ಮನ ಹುಡ್ಕೋದೆ ಅವ್ರ ಜೀವನದ ಗುರಿಯಾಗಿತ್ತು. ಆದ್ರೆ ವೇದಾಂತ್ ಅವರೇ ಅವ್ರನ್ನ ತಡಿತಾ ಇದ್ರು. ಅಪ್ಪ ಅಮ್ಮನ ಹುಡುಕಾಟ ಅಂತ ಹೋಗಿ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ವೇದಾಂತ್ ಯಾವಾಗ್ಲೂ ಹೇಳ್ತಾ ಇದ್ರು. ಆದ್ರೂ ವೇದಾಂತ್ ಮಾತನ್ನ ಕೇಳದೆ ಅಪ್ಪನ ಹುಡುಕ್ತೀನಿ ಅಂತ ಹೋಗಿ ಪ್ರಾಣ ಕಳ್ಕೊಂಡ್ಬಿಟ್ರು. ವೈದೇಹಿ, ಅಂತೂ ಸೂರಿ ಫೋಟೋ ಸಿಕ್ತಲ್ಲ, ಮೊದಲು ಇದನ್ನ ಅಮ್ಮ ಕಳಿಸು. ಬೇಡಮ್ಮ, ಏನೇ ನೀನು ಇಷ್ಟೊತ್ತು ಫೋಟೋ ಕಳಿಸ್ಬೇಕು ಅಂತ ತುದಿಗಾಲಿಯಲ್ಲಿ ನಿಂತಿದ್ದೆ. ಈಗ ಫೋಟೋ ಸಿಕ್ಕಿದೆಯಲ್ಲ, ಕಳಿಸು ಅಂದ್ರೆ ಕಳಿಸಲ್ಲ ಅಂತೆಯಲ್ಲೇ. ಹಾಗಲ್ಲಮ್ಮ, ವೇದಾಂತ್ ಇಲ್ಲ ಅಮೂಲ್ಯ ಈ ಹಳೆ ಫೋಟೋ ನಿಮ್ಗೆ ಸಿಕ್ತು ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ಲಿ? ಹೇಳು, ನನ್ನ ಹತ್ರ ಇತ್ತು ಅಂತ. ಏನು ಅಂತ ಮಾತಾಡ್ತಿದ್ಯಾ? ಈ ಫೋಟೋ ನಿಮ್ಮ ಹತ್ರ ಹೇಗ್ ಬಂತು? ನನ್ನ ತಂದೆಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನೋಡೋ ಬೈದೇಹಿ, ಕಾಲ ಕೂಡು ಬಂತು ಅನ್ಸುತ್ತೆ. ಹೇಳ್ಬಿಡು, ನಾನೇ ನಿನ್ನಮ್ಮ, ಸೂರ್ಯನೇ ನನ್ನ ಗಂಡ ಅಂತ ಹೇಳ್ಬಿಡೆ. ಇಲ್ಲಮ್ಮ, ನಾನು ಸುಹಾಸಿನಿಗೆ ಮಾತು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ನಾನೇ ಅವ್ರ ತಾಯಿ ಅಂತ ಹೇಳಲ್ಲ ಅಂತ.
ಈಗ ನನ್ನ ಮಕ್ಕಳು ಸೂರ್ಯನ ಹುಡುಕ್ತಾ ಇದ್ದಾರೆ. ಸೂರ್ಯ ಸಿಕ್ಕಿದ ಮೇಲೆ ನನ್ನನ್ನು ಹುಡ್ಕೋದು ಏನು ದೊಡ್ಡ ಕಷ್ಟದ ಕೆಲಸನಾ? ಇಲ್ಲ. ಸರಿಯಪ್ಪ, ನಾನು ನಿನಗೆ ಬಲವಂತ ಮಾಡಲ್ಲ. ಮೊದಲು ವೇದಾಂತಿಗೆ ಫೋಟೋ ಕಳಿಸು, ಅವನು ಹುಡುಕ್ತಾ ಇದ್ದಾನೆ. ಇವರು ನಾರಾಯಣ ರಾಯರು ಹೋದವ್ರು ಇನ್ನೂ ಬರಲೇ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಊರಿಗೆ ತುಂಬಾ ಬೇಕಾಗಿರೋ ವ್ಯಕ್ತಿ ಅಂತ ಹೇಳಿದ್ರು. ಕಾದ್ ನೋಡೋಣ. ಹಲೋ ಹಲೋ ಅಮ್ಮ, ಹಲೋ. ಒಂದು ನಿಮಿಷ. ಹಲೋ, ಎಲ್ಲ ಹೋಗ್ತಿದ್ಯಾ? ಇದಂತ ಅಮ್ಮ ಕಾಲ್ ಮಾಡಿದ್ದಾರೆ, ಒಂದು ನಿಮಿಷ. ಹಲೋ ಅಮ್ಮ. ಅಮ್ಮ ಅಮ್ಮ, ಅಮೂಲ್ಯ, ಬೇಗ ಒಂದು ನಿಮಿಷ ಬಂದೆ. ಅಮ್ಮ ಅಮ್ಮ, ಹಲೋ. ಅಮೂಲ್ಯ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ತಂದೆ ಫೋಟೋ ಕಳಿಸಿದ್ದೀನಿ ನೋಡಿ. ಹಲೋ ಅಮ್ಮ. ಅಮ್ಮ ಕೇಳಿಸ್ತಿದ್ಯಾ? ಹಲೋ ಅಮ್ಮ. ಅಮೂಲ್ಯ ಅವರೇ, ಫೋಟೋ ಕಳಿಸಿದ್ದೀನಿ, ಫೋಟೋ. ಅಮ್ಮ ಕೇಳಿಸ್ತಿದ್ಯಾ? ವೇದಾಂತ ಅವ್ರ ಅಪ್ಪನ ಫೋಟೋ. ಹಲೋ ಅಮೂಲ್ಯ ಅವರೇ, ಕೇಳಿಸ್ತಿದ್ಯಾ? ಅಮ್ಮ ಈಗ ಕೇಳಿಸ್ತಿದ್ಯಾ? ಹಲೋ ಹಲೋ ಅಮ್ಮ. ಹಲೋ ಅಮೂಲ್ಯ ಅವರೇ, ಇಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಅಮೂಲ್ಯ ಅವರೇ? ಅಮ್ಮ ಈಗ? ಹಾ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಕೇಳಿಸ್ತಿದೆ. ಹೇಳಿಮ್ಮ. ಅಮೂಲ್ಯ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ಅಪ್ಪನ ಫೋಟೋ ಕಳಿಸಿದ್ದೀನಿ. ಹಾಂ ಸರಿ, ನಾನು ಈಗಲೇ ಚೆಕ್ ಮಾಡ್ತೀನಿ. ಸರಿ ಸರಿ ಸರಿಮ್ಮ. ಅಯ್ಯೋ, ನಮ್ಮ ಜೊತೆಗೆ ಇದ್ರು ಹೇಗಂತ ನಮಗೆ ಗೊತ್ತೇ ಆಗಿಲ್ವಾ? ನಾನು ಹೇಳೋದನ್ನ ಕಿವಿಗೊಟ್ಟು ಕೇಳು, ಕಣ್ಣು ಬಿಟ್ಟು ನೋಡು. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಅಪ್ಪಾಜಿ. ನೀವಿಬ್ರನ್ನ ನೋಡ್ತಿದ್ರೆ ಥೇಟ್ ಅಪ್ಪ ಮಗನ್ ಥರನೇ ಅನ್ಸ್ತಿದ್ದೀರಾ. ನಾರಾಯಣ್, ಸೂರ್ಯನಾರಾಯಣ್. ಅಯ್ಯೋ, ಹೆಸರಲ್ಲೇ ಕ್ಲೂ ಇದ್ರು ನಮಗೆ ಗೊತ್ತಾಗ್ಲಿಲ್ವಾ? ಅದಕ್ಕೆ ಅನ್ಸುತ್ತೆ ಆ ಸಾಧು ಸಿಕ್ತಾಗೆಲ್ಲ ಹೇಳ್ತಿದ್ರು, ಕಣ್ ಬಿಟ್ಟು ನೋಡು, ಕಿವಿ ತೆರೆದು ಕೇಳಿಸ್ಕೊ ಅಂತ. ಇದಕ್ಕೆ ಅನ್ಸುತ್ತೆ.
ದೇವ್ರೆ, ನಿನ್ ಮುಂದೆನೆ ನಾನು ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಏನಪ್ಪ ಮಾಡಲಿ, ನನ್ನ ಪರಿಸ್ಥಿತಿ ಅಂತ ಅದು. ನನ್ನ ಮೊಮ್ಮಗ ವೇದಾಂತು ಅವರ ಅಪ್ಪನ ಹುಡ್ಕೊಂಡು ಹೋಗಿದ್ದಾನೆ. ಅವನಿಗೆ ನನ್ನ ಅಳಿಯ ಸಿಕ್ಕಿ ಅವ್ರನ್ನ ಮನೆಗೆ ಕರ್ಕೊಂಡು ಬರೋ ಹಾಗೆ ಮಾಡಪ್ಪ. ಅವ್ರ ಮನೆಗೆ ಬಂದು ಸೇರಿದ್ರೆ ಅಲ್ಲಿಗೆ ಈ ನಾಟಕಕ್ಕೆಲ್ಲ ತೆರೆ ಬೀಳುತ್ತಪ್ಪ. ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ತಪ್ಪನ್ನ ಕ್ಷಮಿಸಪ್ಪ. ಅಪ್ಪ ಬಚಾವಾದೆ. ನಮ್ಮ ಆತಿದ ಗಂಡ ದಡ್ಡ, ಆದ್ರೆ ನಮ್ಮ ಕಮ್ಮಂಗೆ ಕಾಂತನಷ್ಟಲ್ಲ. ಸದ್ಯ ಯಾರಾದ್ರೂ ನೋಡೋ ಅಷ್ಟರೊಳಗೆ ನನ್ನ ರೂಮ್ ಸೇರ್ಕೋಬೇಕು. ಹೌದು, ನನ್ನ ರೂಮ್ ಯಾವ ಕಡೆ? ಈ ಕಡೆ ಅಲ್ವಾ? ಅಮ್ಮ, ನಿಮಗೆ ಗೊತ್ತು? ಅಮ್ಮ, ನಿಮ್ಮನ್ನ ಕೇಳ್ತಾ ಇರೋದು. ನಿಮಗೆ ಹೇಗೆ ಗೊತ್ತು? ಅದು ಅದ್ಯಾವ್ರೆ? ವೈದೈತೆ. ನಿನಗೇನೆ ಇಷ್ಟೊಂದು ಬರುವೋ? ನಾನೇ ಅಲ್ವೇನೆ ಮೊನ್ನೆ ನಿನಗೆ ಹೇಳಿದ್ದು. ಆದ್ಯ ಇವಳಿಗೆ ನಾನೇ ಹೇಳಿದ್ದೆ, ಅದಕ್ಕೆ ಅವಳು ಗೊತ್ತಿರೋದು. ಇಲ್ಲ ಅಂದ್ರೆ ಅವಳಿಗೆ ಹೇಗೆ ಗೊತ್ತಾಗತ್ತೆ? ನೀನೇ ಹೇಳು. ಇನ್ನೇನಾದ್ಯಾ? ಇನ್ನೇನಾದ್ರೂ ಮಾತಾಡೋದಿದೆಯಮ್ಮ? ಅಜ್ಜಿ, ಆ ಸ್ಕೂಲಿಂದ ಒಂದು ಲೆಟ್ರ್ ಬಂದಿದೆ. ಏನ್ ಲೆಟ್ರು? ಆ ಸ್ಕೂಲ್ ಕಟ್ಸಿ 25 ವರ್ಷ ಆಗಿದೆ ಅಂತೆ. ಅಪ್ಪನ ಜೊತೆ ಇಡೀ ಫ್ಯಾಮಿಲಿ ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಅಜ್ಜಿ, ನಾನು, ಅಪ್ಪ, ಅಮ್ಮ, ವೇದಾಂತಣ್ಣ, ವಿಕ್ಕಿ ಅಣ್ಣ, ನೀವು ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು, ನಿಮ್ಮ ಅಪ್ಪ ಬಂದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ.